ಈ ದಿನದಾಗ ಇನ್ನು ಮಲ್ಲಿಗೆ ಹೂವು ಅರಳಕ್ಕೆ ಶುರು ಮಾಡ್ತಾವ. ಇವು ಕಾಕಡ ಮಲ್ಲಿಗೆ ನೋಡ್ರಿ. ಇದು ಗಿಡದ ನಾಲ್ಕು ಎಷ್ಟು ದೊಡ್ಡ ಗಿಡದಾಗ ಸಿಕ್ಕ ವೈನ್ ಹಾಕತೈತಿದು. ಇಲ್ಲಾಂದ್ರೆ ಹೂವು ಜಗ್ಗಿ ಅಕ್ಕಿದ್ದೀವು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಆಷಾಢ ಏಕಾದಶಿ ಅಲ್ರಿ, ಹಾಗಾಗಿ ನಾನು ನಮ್ಮ ಮನೆಯವರು ಉಪವಾಸ ಅದೀವಿ. ನೋಡೋಣಂತ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಹೋಗ್ತೈತೆ ಅಂಥೇಳಿ. ಆಷಾಢ ಆಗಿರೋದ್ರಿಂದಾಗೆ ಗಾಳಿ ಭಾಳ ಬೇಯಿಸ್ತೈತಂತ. ಈ ಸಲ ಅಂತೂ ವಿಪರೀತ ಗಾಳಿ, ಮಳೆ ಅಂತರೂ ನಮ್ಮ ಕಡೆ ಮಳೆ ಅಂತರೂ ಆಗೇ ಇಲ್ಲ ನೋಡ್ರಿ. ಅವಾಗವಾಗಟ ಒಂದು ಈಟು ಜಿಟಿ ಮಳೆ ಅಷ್ಟು ಆಗಿದ್ದು. ಅಷ್ಟು ಬಿಟ್ರೆ ನೆಲ ತೊಯ್ಯಂಗಷ್ಟು ಆಗಿದ್ದು. ಅಷ್ಟು ಬಿಟ್ರೆ ಹಿಂಗೆ ಹಳ್ಳ ಕೊಳ್ಳಾತಿ ಬರುವಂಥ ಮಳೆನೂ ಆಗಿಲ್ಲ. ಗಾಳಿ ಭಾಳ ಇರೋದ್ರಿಂದಾಗಿ ನಮ್ಮ ಹೊರಗಿನ ಕಿಚನ್ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟೈತೆ ಅದು. ಯಾಕಂದ್ರೆ ಆಗಾಗ ಹನಿ ಬರ್ತಿರ್ತಲ್ಲ, ಮಣ್ಣಿನ ಒಲಿಗಳದಾವಲ್ಲವ ಅವೆಲ್ಲ ಹಾಳಾಗ್ತಾವಂತೇಳಿ. ಟೈಮಿಗೆ ಪೋಣೆ 7 ಆಗೈತಿ. ಮಾಡಿ ಹಾಕೈತಿ, ಬಿಸಿಲು ಬೀಳ್ತೈತಿಲ್ಲ ಗೊತ್ತಿಲ್ಲ. ಫುಲ್ ಎಲ್ಲ ಮಾಡಿ ಹಾಕ್ಬಿಟ್ಟೈತಿ. ಇವತ್ತು ಕಾಣಿಸ್ತೈತಿ ನೋಡ್ರಿ, ಎಲ್ಲ ಮಾಡಿ ಹಾಕೈತೆ. ಎಲ್ಲ ಕಡೆ ಸುತ್ತು ಕಡೆನೂ ತುಂಬ ಮಗ್ರು ಹಾಕೈತೆ ಅಂತ ಹೇಳ್ತಾರೆ. ಹಂಗೆ ಮಾಡಿ ಹಾಕ್ಬಿಟ್ಟೈತಿ. ನಾನೀಗಿಲ್ಲೇ ಈಗಷ್ಟನ್ನು ಜಸ್ಟ್ ಜಳಕ ಮಾಡಿದೆ. ಜಳಕ ಮಾಡಂಗೆ ಮಾಡ್ಕೊತ ಈ ಕಡೆ ಹೂ ಹರ್ಕೊಂಡ್ರಾತಂತ ಹೇಳಿ ಬನ್ನಿ. ಇದಲ್ಲಿ ತೆಂಗಿನ ಗಿಡದಂತೇಳಿ ಇತ್ತಲ್ಲ, ಒಂದು ಸಲ ನಾನು ನಮ್ಮ ಮನೆಯವ್ರು ಕಿತ್ವಿ ಇದನ್ನು. ಅದ ಗಿಡ ನೋಡ್ರಿ, ಅದನ್ನ ಇಲ್ಲಿ ಹಚ್ಚಿವಿ. ಇಲ್ಲಿ ಪ್ಯಾಷನ್ ಫ್ರೂಟ್ ಮಣ್ಣು ತೋರಿಸಿವೆ. ಇಲ್ಲ, ಈ ಪ್ಯಾಷನ್ ಫ್ರೂಟ್ ಇಲ್ಲಿ ಹಚ್ಚಿವಿ. ಇದನ್ನು ಇಲ್ಲಿ ಅದ ನೋಡ್ರಿ ಮಲ್ಲಿಗೆ. ಕಾಕಾಡಲ್ಲ ಇವು, ಏನು ಪರಿಮಳತಿ ಏನು ಇರಂಗಿಲ್ಲ ಇವು ಹೂವು. ನಾವು ಬಾಳೆಹಣ್ಣು ಅಕ್ಕವಂತ ನಾವು ಅಂದ್ಕೊಂಡಿದ್ವಿ. ಇವ್ನು ಕಡೋದಿಟ್ಟು ಎಷ್ಟು ದಿನ ಆಯ್ತು ನೋಡ್ರಿ. ಪೂಜೆಗೆ 2 ಮನೆಯೆಲ್ಲ ತೊಳ್ಕೊಂಡು 5 ಗಂಟೆಗೆ ಎದ್ದೆ ನಾನು. ಅಲಾರಾಮ್ ಇಟ್ಟಿದ್ದೆ 3 ಗಂಟೆಗೆ, ಎದ್ದಿದ್ದು ಮಾತ್ರ 5 ಗಂಟೆಗೆ. ನಮ್ಮ ಮನೆಯವ್ರು ಏನಂತಂದ್ರೆ 3 ಗಂಟೆಗೆ ಅಲಾರಾಮ್ ಇಡ್ತೇನೆ ಅಂತ ಅಂತಲೇನ. 3 ಗಂಟೆಗೆ ಏನು ಅಡುಗಿಲ್ಲ ಪಡಿಗಿಲ್ಲ ಯಾಕೆ ಅಂಥೇಳಿ ಅಂತಂದ್ರೆ ಅದೊಂದು ಡಿಮೋಟಿವೇಟ್ ಆಗಿಬಿಡುತ್ತಲ್ಲ. ಹಾಗಾಗಿ ಸದ್ಯಕ್ಕೆ ಹೆಂಗೈತಿ ನಮ್ಮ ಜಗಲಿ. ಈಗೆಲ್ಲ ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡ್ಕೊಂಡು ಆದಿಂದ ಸಿಗ್ತೇನೆ ರೀ. ಸರಿ ಸರ ಇಲ್ಲಪ್ಪ, ನಾನು ಎಲ್ಲರಿಗೂ ಕೊಡ್ತೇನೆ. ನಮ್ಮ ಮನ್ಯಾಗ ಒಣ ಗಿಟ್ಟಕ್ಕೆ ಅದಾವ್ರಿ, ಒಣ ಗಿಟ್ಟಕ್ಕೆ ಕೊಬ್ಬರಿ ಇದಾವ್ರಿ, ಗಿಟ್ಟಕ್ಕೆ ಕೊಬ್ಬರಿ ಇದಾವ್ರಿ ಅಂತೇಳಿ. ನಾವೀಗ ನಮ್ಮ ಡ್ಯೂಟಿಗೆ ಜಾಯ್ನ್ ಆಗಕ್ಕೆ ಹೊಂಟೆ. ಮಗನ ನಮ್ಮ ಮಗನೂ ಬಂದು ಪಪ್ಪಿ ಅಲ್ಲಿ ಮುಂದೆ ಬ್ಲ್ಯಾಕಿ ಜಾಯ್ನ್ ಆಕೈತಿ. ಮತ್ತು ದನಗಳು ನಮ್ಮ ಗೌರಿ ನೋಡ್ಕೊಂಡು ಹೋಗ್ಯಾರ ಈಗ ನಮ್ಮ ಮನೆಯವ್ರ. ಈಗ ಆಚೆಕಡೆ ಮಾಡಿದ್ದು ಹೊಲ್ಕೊಂಡೇವಿ. ಇಲ್ಲಿ ಕೆಲಸ ಏನಿಲ್ಲ, ಇವತ್ತು ಏಕಾದಶಿ ಅಲ್ರಿ, ಹಂಗಾಗಿ ಅಡಿಗಿಲ್ಲ ಏನಿಲ್ಲ. ಅಲ್ಲಿ ಹೋಗಿ ದನ ಮೇಯಿಸ್ಕೊಂತ ಕುಂತು ಬಿಡೋದು. ಅಲ್ಲಿ ಹೋದಿಂದ ಏನೇನು ಮಾಡ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ತಗದಂತ ಏನೂ ಇಲ್ಲ ಅಲ್ಲಿ. ನಾನು ತಗೋರಿ ಸಂದಿದ್ದಾಗ ಹೋಗಿದ್ನಿಲ್ಲ, ಒಳ್ಳೆ ಹೋಗಿನೇ ಇಲ್ಲ. ಅಲ್ಲಿ ದನ ಮೇಯ್ಸಾಕ್ಬಿಟ್ಟು ಅಲ್ಲಿ ಬಾವಿ ಒಡ್ನ್ಯಾಗದಾನಂತ, ಬಾವಿ ಒಡ್ಡಿನ ಅಂತೇಳಿ ಇರ್ತೇನಂತ ನಾನು. ತೊಗರಿ ಏಟು ಅಡ್ಡಾಡಿ ನೋಡ್ಕೊಂಡು ನಿಮ್ಮ ಜೊತೆ ತೋರಿಸಿ. ಅಲ್ಲಿ ಅಲ್ಲಿ ಹೋಗ್ಬೇಕಂತೆ. ನಮ್ಮ ಮನೆಯವ್ರು ಇದ್ರೆ ನಮಗೂ ಹೋಗ್ಬೇಕು ಅನಿಸ್ತೈತಪ್ಪ. ಇಲ್ಲಾಂದ್ರೆ ಬೇಸರ ಆಗಿಬಿಡ್ತೈತೆ. ದೂರ ಆಕೈತೆ ಅಲ್ರಿ ಹೋಗ್ಬೇಕಾದ್ರೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರನ ಅಂತ ಹಸ್ಬೇಕು. ಅವ್ರು ಎದ್ದಾರಿ ಮಾಡ್ಯಾರ ನೋಡ್ತೀನವ. ಈ ಕಡೆ ಫೋನ್ ಹಚ್ಚಿ ನಮ್ಮ ಎಲ್ಲ ಪಾಕಿಟೆಲ್ಲ ಬಾ ಅಂತ ಹೇಳೋದು. ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಈ ಥರದ ಲಾಗ್ ನನ್ನ ಚಾನಲಲ್ಲಿ ನೋಡೋಕೆ ಮಾತ್ರ ಸಿಗ್ತಾವೆ. ದನ ಮೇಯ್ಸೋದು, ಮಡಿ ತುಂಬ ಅಡ್ಡಾಡೋದು, ದನಗಳು ಕಟ್ಟೈತಿ. ಇವತ್ತು ನಮ್ಮ ದೇವನು ಏಕಾದಶಿ ಅದಾಳ. ಏಕಾದಶಿ ಅಲ್ಲಿ ಕುಂತಿರ್ತಾರ ಹೋಗಿ ಆಕೆ ನೋಡ್ತಾ ನಿಮ್ಮಮ್ಮ ಹಂಗೆ ಹಾಕೊಂಡಲ್ಲ. ಎದಕ್ಕೆ ಕಬ್ಬಿಗೆ ಬ್ಲಾಕೆಲ್ಲಿ ಎಲ್ಲಿ ಬಿಡ ಹಾಕಿದ್ರೆ ಬರ್ತೈತಿ. ನೋಡ್ದಂದ್ರೆ ಬರ್ತೈತೆ ಅದು. ಹೌದು, ಆಚೆಕಡೆ ಹೊಲಕ್ಕೆ ಹೋಗೋದು ನೋಡ್ತಂದ್ರೆ ಬರ್ತೈತಿ. ಅಲ್ಲಿನ ನೋಡಕತ್ತದ
ನಾವು ಮತ್ತು ಆಮ್ಯಾಗ ಸಿಗ್ತೇವ್ರಿ. ಒದ್ರಾಕತ್ತಾವು ನಮ್ಮನ್ನ ನೋಡಿ ಒದ್ರಾಕತ್ತಾವು. ಬಂದ್ರಪ್ಪ ನಮ್ಮ ಮೇಸೋರು ಇವರು ಅಂತಂತಾವು. ಮತ್ತು ಮರ್ತು ಹಂಗೆ ಹೋಗಿಗ್ಯಾರ ಅಂತ ಅವ್ಕೂರು ಪ್ಲ್ಯಾನ್ ನೋಡ್ರಿ. ಹಾಂ ಹೊಡ್ಕೊಂಬರ್ತೀವಿ ಬರ್ಲೆ ಬೀಚ್ ಹೊಡ್ಕೊಂಬರ್ತಿ ನಾ ಇಲ್ಲ ಅಂದ್ರಲ್ಲ. ಅಲ್ಲಿಂದ ಈಗ ಇಲ್ಲಿಗೆ ಬಂದೀವಿ. ಇಲ್ಲಿ ನಿಮ್ಗೆ ಕಾಡು ಮಲ್ಲಿಗೆ ತೋರಿಸ್ತೇವೆ ಬರ್ರಿ. ಅದಕ್ಕೆ ಹೇಳೋದ್ರಿ ವಿಡಿಯೋದಲ್ಲಿ ಕಂಟೆಂಟ್ ಏನಿರ್ತೈತೆ ಅಂತ ಹೇಳ್ತಿರಲ್ಲ. ಹಳ್ಳಿ ನೇಚರಲ್ಲಿ ನಾವು ತೋರಿಸೋದೆಲ್ಲನೂ ಕಂಟೆಂಟ ನೋಡ್ರಿ. ದನಗಳು ಯಾರು ಲಾಗಲ್ಲಿ ತೋರಿಸ್ತಾರೆ ಹೇಳ್ರಿ? ಹಳ್ಳಿ ಚಾನಲಲ್ಲಿ ಮಾತ್ರ ಸಾಧ್ಯ. ವಾವ್ ಏನು ದಾರ ತರಬೇಕಿತ್ತಲ್ಲ ನಾವು. ಇಲ್ಲಿ ಸೀರೆ ಆರ್ಡರ್ ಬಂದಿದ್ದು. ಏನು ಮಸ್ತ್ ಅದ ನೋಡ್ರಿ ಇವ. ಏನು ರುಕ್ಮಿಣಿ ಓವರ್ ಆ್ಯಕ್ಟಿಂಗ್ ಹಂಗೆ ಹಿಂಗೆ ಅಂತಂತಿರ್ಲ ನೀವು. ನಂಗೆ ಏನು ಹೇಳ್ಬೇಕು ಗೊತ್ತಾಗಲ್ತ, ಅಷ್ಟು ಖುಷಿ ಆಗತೈತಿ. ಎಷ್ಟು ಯಾರು ಹಾಡಿನವ್ರು ನೋಡಿರಂತ ಅನಿಸ್ತೈತಿ. ನೋಡಿದ್ರಂದ್ರೆ ಜಗ್ಗಿ ಹಾಕಿಬಿಡ್ತಾರೆ ಇದನ್ನು. ವಾ ನೋಡ್ರಿ ಇಲ್ಲಿ ರಾಶಿ, ಹೂವಿನ ರಾಶಿ ನೋಡ್ರಿ. ಅಲ್ಲಿ ಹೂವು ನೀನು ಹೆಚ್ಚಿಲ್ಲ ಅಲ್ಲಿ ಅಲ್ಲೇ ಅಲ್ಲಿ ಬಿತ್ತಾರ ನೋಡ್ರಿ. ನಾವು ನಮ್ಗೆ ಗೊತ್ತೇ ಇಲ್ಲಿದ ಇಲ್ಲೇ ಬಂದೆ ನೋಡಿನೇ ಇಲ್ದೀವಿ. ರಗಡ ಸಲ ಬಂದೀವ್ರಿ ನಾವು. ಇದೆ ಅಲ್ಲ ಹೊಲ ನಾವು ಮಾಡಿದ್ದು. ಈಗ ಈ ಕಡೆಯಿಂದೆಲ್ಲ ಉರ್ಮಲ್ ಗತ್ತೈತೆ ನೋಡ್ರಿ. ಎಲ್ಲೈತಿ ಬಳ್ಳಿ? ಅಲ್ಲೈತ್ ಅಲ್ಲೈತ್ ನೋಡ್ದ ಅಲ್ಲೈತ್ ನೋಡ್ರಿ. ಏನು ರಾಶಿ ಹೂ ಗೊತ್ತೇನ್ರಿ ಅವ. ಇನ್ನು ಕಟ್ಟಬೇಕು ಏನು ಇವು ಮಾರ್ಕೆಟಲ್ಲಿ ಸಿಗೋಕ್ಕಿಂತ ಜಾಸ್ತಿ ಪರಿಮಳ ಇರ್ತಾವೆ ನೋಡ್ರಿ. ಘಮ ಘಮ ಪರಿಮಳ ಬೀರ್ತೈತಿ ಇದು. ಇಪ್ಪ ದಾರ ತರಬೇಕಿತ್ತು ನೋಡ್ರಿ. ಇವೆಲ್ಲ ಏನು ಒಣಗಿದ್ದು ಮಾಡಿದ್ದು ಎಲ್ಲ ಕಾಣಿಸ್ತಾವೆ. ಇವೆಲ್ಲ ಸೂಜಿ ಮಲ್ಲಿಗೆನ ನೋಡ್ರಿ. ಇಷ್ಟು ಇದು ನಾವು ಕಾಡು ಮಲ್ಲಿಗೆ ಅಂತ ಗುಡ್ಡದ ಮಲ್ಲಿಗೆ ಅಂತೇವಿ. ಹೌದಾ? ಹ್ಞೂ ಅಯ್ಯೋ ಬಿತ್ತಾರನ ಅವೆಡ್ದ ಅಲ್ಲಿದಾವು. ದನವ ಮೇಯ್ಸೋದ ಅನ್ಕೊಂಡಷ್ಟು ಈಜಿ ಅಲ್ರಿ. ಕಾಡ್ತಾವ, ಕೆಟ್ಟ ಕಾಡ್ತಾವ. ನೋನು ಓದೊಂದು ಎಮ್ಮಿ ಕರ ಬೇಡವಾ? ಅದಲ್ಲಿ ಸಜ್ಜಿಗೆ ಹೋಗ್ತೈತಿ. ಇರ್ಲಿ ಬಾವ, ಅವು ಈ ಕಡೆ ಕಾಡ್ತಾವ. ಈ ಕಡೆ ಮನೆಗೆ ಹೋಗೋ ಮೇಯ್ಸ್ಕೊಂಡು ಹೋಗೋಣ. ಅವಕ್ಕೆ ಏನು ಉಪಕಾರ ಮಾಡಿದ್ರೆ ಬರಾಕತೈತೆ ಅವಕ್ಕೆ ಪದಿ. ಉಪಕಾರ ಮಾಡಿದ್ರೆ ಬರಾಕತೈತೆ ಅವಕ್ಕೆ ಪದಿ. ಯಾವಾಗ ನಾ ಇದದ್ ನೋಡಿ ಹೇಳಿನಿಲ್ಲಲ್ಲ ನೋಡಿ. ಓ ಮಾತಾಡಕತ್ತೋನ ಎಲ್ಲೋಗಿದ್ದಿ ಇಷ್ಟೊತ್ತನ ಕಳ್ಕೊಂಡಿದ್ ನಿನ್ನ ಅಂತೇಳಿ. ಅಷ್ಟ ದನದ ಇದಕ್ಕ ಇದಲ್ಲಿಪ್ಪ ಅದಕ್ಕೆ ಅರುಣ ಇಲ್ಲದಕ್ಕ ಅಲ್ಲಿ ಸಜ್ಜಿಗೆ ಹೊಕ್ಕವ. ಅವ ಮನಗೊಂಡ ಐತಲ್ಲ, ದಟ್ಟಾಗೈತಿ ಮನಗೊಂಡ. ಇದು ಕಾಡಿನ ಯಾತ್ರ ಇದ್ದಿದ್ದು ಇದು ಬೇರೆ, ಅದು ಒಬ್ಬರದ್ದು ಬೇರೆನಾ? ಹಾಂ ಅದ್ರ ಸಜ್ಜಿ ಮನಗಂಡ ಅದಾವ. ಮತ್ತು ಮಳೆ ಆದ್ರೆ ಇದು ಒಟ್ಟು ದಟ್ಟಾಗೈತಿ. ಇದು ಒಟ್ಟು ದಟ್ಟಾಗೈತಿ. ಅದಾ ಸಜ್ಜಿ ಎಲ್ಲಿ ಅದೆಲ್ಲ ತಿನ್ನೊಂದ ಆಕಳ್ಕರ. ಏನ 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 ಇನ್ನೊಮ್ಮೆ ಹೇಳ. ಫ್ಯಾನ್ ಹೆಂಗೆ ತಿರ್ಗಾಕತ್ತಾರ ನೋಡ್ರಿ. ಚೀರ್ತಾನ್ರಿ ದನ ಕಾಯೋದು. ಶ್ರೀಕೃಷ್ಣ ದನ ಕಾದನ್ನ ಇದನ್ ಮಾಡ್ಯಾನ. ರುಕ್ಮಿಣಿ ಅದಾಳ ಅಂತ ನಿಂದು ಕೃಷ್ಣ ನೀನು ಇರ್ಬೇಕಲ್ಲ ದನ ಮೇಯ್ಸಕ್ಕ. ಹೌದಿಲ್ರಿ? ಅವೆಲ್ಲಗ ನೋಡು. ಇಲ್ಲಿಷ್ಟು ದನಗಳು ಕಟ್ಟಿದ್ ನೋಡ್ರಿ. ಇಲ್ಲಿ ನೋಡಿದವು, ಅಲ್ಲೊಂದು ಐತಿ ಹೊಳೆ, ಇಲ್ಲೊಂದು ಐತಿ. ದನ ಮೇಯ್ಸೋದು ಏನು ತೋರಿಸ್ತೀರಿ ರುಕ್ಮಿಣಿ ಅಂತೀರಿ? ಖುಷಿ ಪಡ್ರಿ. ನಾವು ದನ ಮೇಯ್ಸೋದು ತೋರಿಸೋದನ್ನ ನೋಡಿ ಒಂದು ಬಾಂಡ ಹರಿದು ಮೂಳಿ ಸಿಕ್ಕ. ಏಯ್ ಕುಂತದ ಬಾರ ಮಗಳ. ಹಾಂ ನನ್ನ ತರ್ಸಕತ್ತೀನಿ. ಅಲ್ಲಿ ಬರ್ತಾರ ಬಾ ಅವ್ರು. ಹೋಗೋಣ.
ನಾವಿಲ್ಲ ಪ್ಯಾರ್ಲ್ಕಾಯಿ ಬಂದೆ ನೋಡ್ರಿ, ಪಿಂಕ್ ಅದಾವ ಒಳಗೆ, ಪಾಡಿ ಬಿದ್ದಾವ ಕಾಯಿ, ಒಡ್ಡ ಹತ್ಬೇಕ. ಅಯ್ಯಪ್ಪ ದೇವ್ರೆ, ವಾವ್ ನೋಡ್ರಿ, ಫಸ್ಟ್ ತಿಂತೇನೆ ಒಂದು ಕಡೆ ಶೇವಿ ಇರ್ತಾವ, ತಿನ್ನಿ. ಪಿಂಕ್ ಬಂದಿಲ್ಲ, ತಿಂತಾಳ. ಪಿಂಕ್ ಐತೆ, ಸೂಪರ. ಇದು ನೋಡ್ರಪ್ಪ, ದೊಡ್ಡಲ್ಲ. ಪಿಂಕ್ ಬಂದಿಲ್ಲ, ಹಾಳಾಗಂಗ ಬರ್ತಾವ. ಕಲರ್ ಹಾಕಿ ಹಿಂಗೆ ಕೆಂಪದಾಗ ಕಾಯಿ ಜಗ್ಗತ್ತೆ, ಇನ್ನೂ ಹಣ್ಣಾಗಿಲ್ಲ. ಹತ್ತ ನಾ ಹತ್ತನ್ ಬಾ. ಮ್ಯಾಗ ಮಮ್ಮಿ ಅಲ್ಲಿ ಹಾಂ ನಾನು ಜಾಕ್ತಂತ ತಡಿಮಿ ತಳಕೊಡು. ಈಚೆ ಕಡೆ ಕೈ ಹಿಡಿದಿಲ್ಲ, ಇಲ್ಲೊಂದು ಅದ ನೋಡು ಇಲ್ಲಿ ಇಲ್ಲ, ಅಲ್ಲಿ ಮ್ಯಾಗ ಅದಾವು. ಈ ವಾಲಿ ಹಿಡ್ಕೊಂಡು ಹಾಕ್ಬೇಕು, ವಾಲಿ ಹಿಡ್ಕೊಂಡಮ್ಮಿ ಈಚೆ ಕಡೆ ಪಾಡಿ ಬಿದ್ದತ್ ನೋಡಿ ಮಿದ, ಅದು ಮ್ಯಾಗಿಂದ, ಅದ್ರ ಮ್ಯಾಗಿಂದ. ಹಾಂ ಇದು ಇವು ಯಾರು ಇಲ್ಲ ಅಮ್ಮಿ. ಮಳಿ ಓ ಅಲ್ಲೇ ನಿಂದ ಹಂಗೆ ಅದರ್ತಾರ ನೋಡು. ಯಾರು ಬಂದಲ್ರಿ ನೋಡ್ರಿ, ಆಚೆ ಹೊಲಕ್ಕೆ ಹೋಗಿದ್ದೆ. ಕಾರ್ತಿಕ ಬಂದಿಲ್ಲ, ಹೌದಾ? ನಡ್ರಿ ಚಾವಿ ನಡಿ. ರೈಟ್ ಬೀಗರ್ನ ಮನೆಗೆ ಕಳಿಸಿ ನಾನು ನೋಡ್ಕೊಂತ ಹೊಟ್ಟೆಗೆ ನೋಡ್ರಿ. ಇವು ಎರಡು ಇಲ್ಲದವಣ. ಬರ್ರಿ ಬೀಗರು ಬಂದ್ರು ಬರ್ರಿ ಮನೆಗೆ. ನಮ್ಮ ಅತ್ತೆ ಇದು ನಾವು ಹೆಂಗೆ ಅಂತೇಳಿ ನೋಡ್ರಿ, ನೋಡಿ ಏನು ನಮ್ಮಿ ಇದನ್ನ ಹಾಕ್ಕೊಂಡು ತೊಗೊಂಡು ಕ್ಯಾರ ಅಲ್ಲೇ ಇಡ್ರಿ ಚಾವಿ. ಅಯ್ಯ ಆಚೆ ಕಡೆ ಒಳಕ ಯಾವ ಚೀಲ
ನಾವು ಫೋನ್ ಹಚ್ಚುವ ವಾಸನೆ ಇರಂಗಿಲ್ಲ ಅವ್ ಕಾಕಡ ಅದನ್ನ ನೋಡುವ ಮಿಡಿಲ್ಲ ಹೋಗೋಣ ಕಿಲಿ ಹಾಕೋ ಹೋಗೋಣ ಈ ಕಟ್ ಹೋಗೋಣ ನಾವು ಈ ಕಟ್ ಹೋಗೋಣ ಹಂಗಾರೆ ನೀವು ಭೇಟಿಯಾಗಿ ಹೋಗ್ತೀರಿ ಲಕ್ಷ್ಮಿ ನಾವು ಈ ಕಟ್ ಹೋಗ್ತೇವೆ ಬರ್ವ ನಾವು ಈ ಕಟ್ ಹೋಗ್ತೇವ ಹೋಗು ಟಾಟಾ ಪ್ರೀತು ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಸಾವ್ಕಾಶ ಹೋಗ್ರಿ ಸಾವ್ಕಾಶ ಹೊಡಿ ಅಂತೇಳ ಗಾಡಿ ಇಲ್ಲಿ ಅಂದ್ರೆ ದೂರ ಆಕೈತಿ ಹಾಂ ಸಾವ್ಕಾಶ ಹೋಗ್ರಿ ಗಟ್ಟಮ್ ಕುಂದ್ರ ನಾವು ಚೊಂಗೆ ಮಾಡಕ್ಕೆ ರೆಡಿ ಮಾಡಾಕತ್ತೇವಿ ಹಿಟ್ಟು ನಾದಿಟ್ಟೆನ ಚಪಾತಿ ಹಿಟ್ಟು ಹೆಂಗೆ ನಾತೇನಿಲ್ಲ ಹಂಗೆ ನಾದೋದು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳೋದು ಈಗ ಇಲ್ಲಿ ಪುಟಾಣಿ ಹುರಿಗಡ್ಲೆ ಅಂತಿರಲ್ಲ ಹುರಿಗಡ್ಲೆ ಮಿಕ್ಸಿ ಹಾಕ್ಕೊಂಡೇನಿ ಏಲಕ್ಕಿ ಲವಂಗ ಅದನ್ನು ಪೌಡರ್ ಮಾಡ್ಕೊಂಡೀನಿ ಮತ್ತು ಸ್ವಲ್ಪ ಸೊಂಪು ಹಾಕೀನಿ ಈಗ ನಾನು ಇಲ್ಲೇ ಕೊಬ್ಬರಿನ ನಿನ್ನ ನಮ್ಮ ಮನೆಯವ್ರನ್ನ ತೊಳೆಯಕ್ಕೆ ಹಚ್ಚಿದ್ನಲ್ಲ ಅದಕ್ಕೆ ಅಮ್ಮವ್ರ ಗಂಡ ಅಂತ ಹೇಳಿದ್ರಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನನಗೇನು ಬೇಜಾರಿಲ್ಲಪ್ಪ ಕೊಬ್ಬರಿ ತುರಿ ಹಾಕೋದು ನಕ್ಕೆ ಉಂಟೇಶ ಯಾಕೆ ಅಮ್ಮವ್ರ ಗಂಡ ಅಂದದಕ್ಕೆ ಹೆಂಡತಿಗೆ ಹೆಲ್ಪ್ ಮಾಡೋದ್ರಾಗ ಏನು ಅಮ್ಮವ್ರ ಗಂಡ ಅದನ್ನ ಕೈ ಬಿಡು ಇದನ್ನ ಬಂದ್ ಮಾಡ ಕಳ್ಸಿ ಕೊಟ್ರಕೈತಿ ಯಾರನ್ನಾರ ನಂಗೆ ನೆನಪು ಆಗಂಗಿಲ್ಲ ಬಿಡಂಗಿಲ್ಲ ಹೆಂಗೆ ಕಾಣಿಸ್ತದೆ ನೋಡಿ ನಂಗೆ ಗೊತ್ತಿಲ್ಲ ಗಸಗಸಿನ ಹುರಿದು ಹಾಕೋಬೇಕು ಹುರಿದು ನನ್ನ ಡಬ್ಬಿಯೊಳಗೆ ಹಾಕಿಟ್ಟಿದ್ನಿ ಸಾಕು ಭಾಳ ಅಕ್ಕ ಅಂತ ಅನಿಸ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ್ರಿ ಇವ ನಾನೀಗ ಎಷ್ಟು ಬೇಕು ನೋಡ್ರಿ ಅಷ್ಟು ಬೆಲ್ಲನ ಹಾಕೋದು ಬೆಲ್ಲ ಹಾಕ್ಕೊಂಡು ಈಗ ನಾವು ಕರ್ಚಿಕಾಯಿ ಮಾಡಕ್ಕೆ ತುಳಿ ರೆಡಿ ಮಾಡ್ಕೋತೀವಲ್ಲ ಸೇಮ್ ಹಂಗೆ ರೆಡಿ ಮಾಡ್ಕೊಳ್ಳೋದು ಇದನ್ನ ಬೆಲ್ಲ ಇಷ್ಟೊಂದು ಹಾಕಿ ಮಿಕ್ಸ್ ಮಾಡೋದ್ರಿಂದ ನಾನು ತುಪ್ಪ ಹಾಕೋತೀನಿ ಇದ್ರೊಳಗೆ ಕೆಲವರ ಮೆತ್ತನ ಸಕ್ಕರೆ ಯೂಸ್ ಮಾಡ್ತಾರೆ ಮೆತ್ತನ ಸಕ್ಕರೆ ಅಂತಾರೆ ಮುದ್ದೆ ಸಕ್ಕರೆ ಅಂತಾರೆ ಮತ್ತು ಬೋರ ಸಕ್ಕರೆ ಏನೋ ಅಂತೀರಿ ನೋಡ್ರಿ ಬೆಂಗಳೂರು ಸೈಡ ನಮ್ಮ ಕಡೆ ಮುದ್ದೆ ಸಕ್ಕರೆ ಮೆತ್ತನ ಸಕ್ಕರೆ ಅಂತಂತಾರೆ ಅದನ್ನು ಬಳಸ್ತಾರೆ ಬಟ್ ಅದಕ್ಕಿಂತ ಸಕ್ಕರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಆರ್ಗಾನಿಕ್ ಬೆಲ್ಲಾಗಲಿ ನಾವು ಯೂಸ್ ಮಾಡಬೇಕಾಕೈತಿ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೋತೀನಿ ನಾನು ಈಗ ಇದನ್ನಿಷ್ಟು ರೆಡಿ ಮಾಡ್ಕೊಂಡೆ ನೋಡ್ರಿ ಕೊಬ್ಬರಿ ಪುಟಾಣಿ ಹಿಟ್ಟು ಬೆಲ್ಲ ಗಸಗಸೆ ಏಲಕ್ಕಿ ಲವಂಗದ ಪೌಡರ್ ಸ್ವಲ್ಪ ಸೊಂಪು ಹಾಕ್ಕೊಂಡೇನಿ ಇದನ್ನಿಷ್ಟು ಹಾಕ್ಕೊಂಡೇನಿ ಇದ್ರೊಳಗೆ ನಾನೀಗ ಚೊಂಗೆನ ಲಟ್ಟಿಸ್ಕೊಳಕತ್ತೀನಿ ಚೊಂಗೆಗೆ ಅದಕ್ಕೆ ಹಾಳಿ ಹಾಕೇನಿ ನಾನು ಹಾಳಿ ಹಾಕಿ ಮಾಡ್ಕೊಳಕತ್ತೀನಿ ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಒಂದು ಸಲ ಮಾಡಿರಿ ನಾನು ಪ್ರತಿ ಸಲನೂ ಮಾಡಿದಾಗ ಶೇರ್ ಮಾಡ್ಕೊಂಡಿರ್ತೇನೆ ನಾನು ಚೊಂಗೆ ಮಾಡೋದು ಹೆಂಗೆ ಅಂಥೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಮೊಹರಂ ಹಬ್ಬಕ್ಕಷ್ಟ ಅಂತ ಮಾಡುವಂಥ ಸ್ಪೆಷಲ್ ಸ್ವೀಟ್ ರೆಸಿಪಿ ಅದ ನಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ನಾವು ಮಾಡ್ಕೋಬೋದು ಇವು ಮಾರ್ಕೆಟಲ್ಲಿ ನಮ್ಮ ಕಡೆ ಎಲ್ಲ ಸಿಗ್ತಾವೆ ಬಾಂಡೆದ ಅಂಗಡಿಯಾಗ ಮತ್ತು ಈಗ ನಮ್ಮ ಕಡೆ ಜಾತ್ರೆಗಳು ಅತಿ ಹಾಕೋಲ್ಲ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಜಾತ್ರೆ ಹಾಕೋಲ್ಲ ಅಲ್ಲಿ ಈಸಿಯಾಗಿನ ನಮ್ಗೆ ಇವು ಚೊಂಗೆದ ಮನೆ ಸಿಗ್ತಾವೆ ಈಗ ಅದನ್ನೇನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಿಲ್ಲ ಕೊಬ್ಬರಿ ಪುಟಾಣಿ ಮತ್ತು ಗಸಗಸೆ ಎಲ್ಲನೂ ಹಾಕಿ ಬೆಲ್ಲಾತಿ ಹಾಕಿ ಅದನ್ನೇನು ಲಟ್ಟಿಸಿ ಬೇಯಿಸ್ಕೋತೀವಿಲ್ಲ
ಬೇಯಿಸ್ಕೊಂಡಿಂದ ಕೆಳಗಾದ್ರೂ ತುಪ್ಪ ಹಾಕ್ಬೋದು, ಇಲ್ಲಾಂದ್ರೆ ಮ್ಯಾಗಾದ್ರೂ ತುಪ್ಪ ಹಾಕ್ಬೋದು. ತುಪ್ಪ ಹಾಕಿ ಆ ಸ್ಟಫಿಂಗ್ ಏನಿರ್ತೈತಿಲ್ಲ ಅದನ್ನು ಹಾಕಿ ತುಂಬ ಸ್ಪ್ರೆಡ್ ಮಾಡೋದು. ಅದು ಡ್ರೈ ಐತಿ, ಬಟ್ ಒಂದ್ರ ಮ್ಯಾಗ ಸ್ಟೆಪ್ ಬೈ ಸ್ಟೆಪ್ ಇಡ್ತೇವಿಲ್ಲ ನಾವು, ಅದು ಏನಕ್ಕೈತೆ ಅಂತಂದ್ರೆ ಪಾಕ ಮಾಡಿ ಹಾಕಿದಾಗ ಗತಿ ಆಗ್ಬಿಡ್ತೈತೆ ಅದು. ಚಪಾತಿ ಮಾಡೋಕ್ಕೇನು ಹಿಟ್ಟು ಯೂಸ್ ಮಾಡ್ತೇನಿಲ್ಲ, ಅದೇ ಹಿಟ್ಟನ್ನು, ಅದು ಮತ್ತು ಬೇರೆ ಯಾವುದು ಮೈದಾ ಹಿಟ್ಟಲ್ಲ. ಎಷ್ಟು ಮಸ್ತಾಗತ್ತ ನೋಡ್ರಿ. ನೋಡಿದ್ರನ ಜೋಳ ಜೋಳ ನೀರು ಬರ್ತಾವೆ ತಿನ್ಬೇಕಂತ ಅನ್ಸಾಗೈತೆ. ನಾನು ಫಸ್ಟ್ ಏನು ಮಾಡಿದ್ದೆ, ಫಸ್ಟ್ ತುಪ್ಪ ಹಾಕ್ಕೊಂಡೆ, ಆ ನಂತರ ಅದನ್ನೇನು ಎಷ್ಟು ತುಳಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಾಕತ್ತೇನೆ. ಲಡ್ಸಾಕ ಇದಕ್ಕೆ ಹಾಳೆ ಹಾಕ್ಕೊಂಡೇನೆ, ಯಾಕಂತಂದ್ರೆ ಇದು ಕಲ್ಲಿಂದ ಅಥವಾ ಮಣ್ಣಿಂದ ಏನೋ ಐತಿದ. ಅದ್ರ ಮ್ಯಾಗ ನಾವು ಡೈರೆಕ್ಟಾಗಿ ಮಾಡಿದಂದ್ರೆ ಏನಕ್ಕೈತೆ ಅಂತಂದ್ರೆ ಅದು ಮ್ಯಾಗ ಪೇಂಟ್ ಮಾಡ್ಯಾರ, ಅದು ಖರೀದಿ ಪೇಂಟ್ ಮಾಡ್ಯಾರ, ಅದು ಹತ್ಕೊಂಡ್ಬಿಡ್ತೈತೆ. ಹಾಗಾಗಿ ಬ್ಯಾಡ ಅಂತೇಳಿ ನಾನು ಪ್ಲಾಸ್ಟಿಕ್ ಹಾಳೆ ಹಾಕಿ ಮಾಡ್ತೇನೆ. ಚೊಂಗೇದ ಮನೆ ಇರಲಿಲ್ಲ ಅಂದ್ರೂ ನಾನು ಇವು ಬಜ್ಜಿ ಕರಿಯಾಕೆ ನಾವು ಯೂಸ್ ಮಾಡ್ತೀವಲ್ಲ ಚಮಚಗಳು, ಅವು ಕೂಡಲೇ ನಾವು ಡಿಸೈನ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇದು ಗೋಬಿ ತಿನ್ನೋ ಸ್ಪೂನ್ ಇರ್ತಾವಲ್ಲ ಅವು ಕೂಡಲೇ ನಾವು ಡಿಸೈನ್ ಮಾಡ್ಕೋಬೋದು. ಹೋಸಲದ ವಿಡಿಯೋದೊಳಗೆ ನಾನು ತೋರಿಸೇನಿ. ನಾವಿನ್ನ ಈಗ ಬಿಸಿವ ತಿನ್ನೋಕ್ಕಿಂತ ಈಗ ಮಾಡಿಟ್ಟ ಮುಂಜಾನೆ ತಿನ್ಬೇಕ, ಭಾಳ ಮಸ್ತ್ ಅಕ್ಕವ. ನಾವಿನ್ನು ಮಾಡ್ಕೊಂಡು 8 ದಿನದವರೆಗೂ ಬೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ 8 ದಿನದವರೆಗೂ ನಾವು ಇಟ್ಕೊಂಡು ತಿನ್ಬೋದು. ಏನೋ ಅವಾಗೆಲ್ಲ ಮಸ್ತ್ ಇರ್ತಾವೆ, ಮಸ್ತ್ ಬಿಡ್ತಾವ. ಎಷ್ಟು ದುಡ್ಡು ಬೇಕಲ್ಲ ಅಷ್ಟು ದುಡ್ಡು. ಈಗ ಚಪಾತಿ ಉಳ್ಳಿ ಹೆಂಗೆ ಹರ್ಕೋತೀವಲ್ಲ ಹಂಗೆ ಉಳ್ಳಿ ಹರ್ಕೊಳ್ದು. ತುಪ್ಪ ಸ್ವಲ್ಪ ಅದನ್ನ ಹಾಕ್ಬೇಕು, ಅದ್ರ ಮ್ಯಾಲ ತುಪ್ಪ ಹಾಕ್ಬೇಕು. ಅದನ್ನ ಹಾಕಿ ಅದ್ರ ಮ್ಯಾಲ ತುಪ್ಪ ಹಾಕ್ಬೇಕು. ಡಿಸೈನ್ ಇರ್ತೈತಿ. ಈಗ ತೋರಿಸ್ತೇನೆ ಇಲ್ಲಿ ನಾನು. ಇವು ಚೊಂಗದ ಮನಿ ಅಂತ ಹೇಳಿ ಸಿಗ್ತಾವ, ಆನ್ಲೈನಲ್ಲಿ ಸಿಗ್ತಾವೇನಿಲ್ಲ ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಯಲ್ಲಂಗುಡ್ದಾಗ ನಾವು ಯಲ್ಲಂಗುಡ್ಡಕ್ಕೆ ಹೋಗಿರ್ತೇವಲ್ಲ ಜಾತ್ರೆಗತಿ, ಅಲ್ಲೇ ತಂದಿದ್ದಿದೆ. ಯಲ್ಲಂಗುಡ್ದೊಳಗನ್ನ ತೊಗೊಂಬಂದಿದ್ದು. ನಮ್ಮ ಕಡೆ ಜಾತ್ರೆ ಒಳಗೆ ಬಂದಿರ್ತಾವ, ದೊಡ್ಡ ದೊಡ್ಡ ಜಾತ್ರೆಗಳು ಅಕ್ಕಾವಲ್ಲ ಅವಾಗ ಬಂದಿರ್ತಾವ. ಅಂಗಡಿಗಳಾಗೂ ಸಿಗ್ಬೋದೇನೋ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಈಗ ಆನ್ಲೈನ್ದಾಗ ನಿಮ್ಗೆ ಏನಾದ್ರು ಬೇಕಂತಂದ್ರೆ ನೀವು ಸರ್ಚ್ ಮಾಡಿ ನೋಡ್ರಿ. ಡಿಸೈನ್ದ ಕಾಣಿಸ್ತೈತಲ್ಲ, ಈ ತರ ಡಿಸೈನ್ ಅಂದ್ರೆ ಬೇರೆ ಬೇರೆ ತರ ಡಿಸೈನ್ ಇರ್ತೈತಿ. ಇದೇ ತರ ಅಂತಲ್ಲ, ಬೇರೆ ಬೇರೆ ತರ ಡಿಸೈನ್ ಇರ್ತೈತಿ. ಸ್ಮೂತ್ ಆದ್ರ ಅದು ಸರಿಯಾಗಿ ತರಂಗಿಲ್ಲ ಅಂತ. ಅದೇನು ಒಟ್ಟು ನಂಗೆ ಮೊದ್ಲಿಂದ ಕಟ್ಗಿ ಇರ್ತಾವ. ಮೊದಲೆಲ್ಲ ಕಟ್ಗಿ ಇರ್ತಿದ್ವಿ, ಕಲ್ಲಿನೂ ಮಣ್ಣಿನೂ ಮಾಡ್ತಾರ. ಒಬ್ಬೊಬ್ರು ಭಾಳ ದಪ್ಪ ಮಾಡಿರ್ತಾರೆ, ಭಾಳ ದಪ್ಪ ಮಾಡಬಾರ್ದು. ಭಾಳ ದಪ್ಪ ಅದು ಇಷ್ಟ ಆಗಂಗಿಲ್ಲ. ಈಗ 15 ರೂಪಾಯಿ ನಿಂತೀನಿ. ಇಲ್ಲ ಅಲ್ಲಿ ಕೆಳಗೆ ಇಟ್ಬಿಡ್ರಿ. ಹಾಂ ಇಲ್ಲ ಐತೆ ನೋಡ್ರಿ, ತೋರ್ಸಿಲ್ಲ ನಾನು ಆಗಿಲ್ಲಾಗ. 15 ಇದೆ. 15 ರೂಪಾಯಿ. ಏನು ಮಾಡಿದ್ರಿ? ನಮ್ದು ಕಿಚನ್ ಸಂದ ಐತೆಲ್ಲ ಹಂಗಾಗಿ. ಗಿರಿತನ ಎದುರು ಬರ್ತೈತಿ ಲಡ್ಸು ಮುಂದೆ. ಲಡ್ಸಾಕಂಗಿಲ್ಲ. ದೊಡ್ಡ ಬೇಕಿದ್ರೆ ದೊಡ್ಡ ತಗೋಬಹುದು. ದೊಡ್ಡನು ಇರ್ತಾವ ಇವು, ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ. ಇಷ್ಟ ನೋಡ್ರಿ ಶುಂಠಿ ಮಾಡೋದು. ವೆಂಕಟೇಶ ಬಾ ಹಂಗ್ಯಾಕೆ ಮಾಡ್ಕೊಂಡಿಟ್ಟು. ವೆಂಕಟೇಶ ಜಗಳ ಮಾಡಕ್ಕ ನೋಡಿ ತೊಟ್ಟರು ಕಜ್ಜಿರ್ಬ ಗಂಡ ಶಾನ್ಯ. ಆ ಪಿಜ್ಜಾ ತೆಗಿದು ಮುಂಜಾನೆ ಲೇಟ್ ಆಕೈತೆ, ಅದಕ್ಕೆ ನನ್ನ ಗಂಡ ಶಾನ್ಯ.
ಆಗಂಗಿಲ್ಲ ಮುಂಜಾನೆ ಬೇಡಪ್ಪ, ನಮ್ದೆಲ್ಲ ನಾವು ಮಾಡ್ಕೋತೀವಿ. ಹಂಗಾರಿ ನಮ್ದು ಇರೋದು ಜಗಳ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ. ಎಷ್ಟು ಬೇಕು ಸ್ಪೂನ್ ಕೊಡ್ತಿದ್ರು. ಈಗ ನಾವು ಇದನ್ನೇನು ಇಷ್ಟು ಮಿಕ್ಸ್ ಮಾಡ್ಕೊಂಡಿರ್ತೇವಲ್ಲ, ಇದನ್ನ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋದು. ಇದು ಡ್ರೈ ಏನೈತಿಲ್ಲ ಇಕ್ಕಟ್ಟು ಒಂದ್ರ ಮ್ಯಾಗ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂತ ಹೋಗ್ತೇವಲ್ಲ ಇದನ್ನ, ಅದ ಪಾಕ ಆದಂಗೆ ಆಗ್ಬಿಡ್ತೈತೆ ಅದು. ಮ್ಯಾಗಾದ್ರೂ ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಕೆಳಗರ ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ನಾವು ತಿನ್ನೋ ಮುಂದಾದ್ರೂ ತುಪ್ಪ ಹಾಕೊಂಡು ತಿನ್ಬೋದು. ಇಷ್ಟು ಸಿಂಪಲ್ ನೋಡ್ರಿ ಶೊಂಗಿ. ಹೆಂಗೆ ಹೋಗೋದು ನೋಡ್ರಿ ನಾವು. ಇಷ್ಟ ಶೊಂಗಿ ಮಾಡೋದ ಭಾಳ ಏನ ಇದಿಲ್ಲ, ಮಾಡ್ಕೊಂತೀನ್ರಿ. ಖರೇನ ಭಾಳನ ಭಾಳ ಚಲೋ ಅಕ್ಕ ಇವು, ರುಚಿ ಮಸ್ತ್ ರುಚಿ ಅನ್ನಿಸ್ತಾವ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡ್ರಿ. ಇವತ್ತಿನ ನೋಡಿ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೀರೆ ಯಾರೆಲ್ಲ ವಿಡಿಯೋಸ್ ನೋಡ್ಕೊಂಡು ಸೀರೆ ಆರ್ಡರ್ನ ಕೊಟ್ಟಿರಲ್ಲ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗ ಇರ್ಲಿ. ನಾನು ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಹೊಸ ಹೊಸ ಕಲೆಕ್ಷನ್ ಡೈಲಿ ಅಪ್ಡೇಟ್ ಆಗಿರ್ತಾವ. ನಿಮ್ಗೆ ಬೇಕಂತಂದ್ರೆ ನಂಬರ್ ಏನು ಡಿಸ್ಪ್ಲೇ ಆಗುತ್ತಲ್ಲ, ಆ ನಂಬರ್ ಕಡೆ ವಾಟ್ಸಪ್ ಮಾಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ವಾಲಿಟಿ ಅಂದ್ರೆ ಮಸ್ತ್ ಇರ್ತಾವ. ಇಲ್ಲಿವರೆಗೂ ಒಬ್ರು ಕಸ್ಟಮರ್ ಕಡೆಯಿಂದನೂ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಇಶ್ಯೂ ಏನೂ ಬಂದಿಲ್ಲ, ಮಸ್ತ್ ಅದಾವ ಅಂತನ್ನ ಹೇಳ್ಯಾರ ಎಲ್ಲರೂ. ಹಾಗಾಗಿ ನೀವು ನನ್ನ ಮ್ಯಾಗ ಟ್ರಸ್ಟ್ ಇಟ್ಟು ಆರಾಮ್ಸೆ ತಗೋಬಹುದಾ, ರೀಸನೇಬಲ್ ರೇಟಲ್ಲಿ ಕೊಡ್ತೇನೆ ನಾನು ಸೀರೆಗಳನ್ನ. ನಿಮ್ಗೆ ಯಾವ್ದಾದ್ರು ಇದ್ರಲ್ಲಿ ಇಷ್ಟ ಆದೋ ಅಂದ್ರೆ, ಕೆಲವೊಂದಿಷ್ಟು ಫೋಟೋ ಹಾಕ್ತಾನಲ್ಲ ಅದ್ರೊಳಗೆ ಇಷ್ಟ ಆದೋ ಅಂದ್ರೆ ಸ್ಕ್ರೀನ್ ಶಾಟ್ನ ಕಳಿಸ್ರಿ ನೀವು. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡ್ರಿ. ಥ್ಯಾಂಕ್ ಯು.